ಇವತ್ತಿನ ವಿಡಿಯೋದಲ್ಲಿ ಪೇಪರ್ಗಿಂತಲೂ ತುಂಬಾ ತೆಳ್ಳಗಿರುವಂತಹ ಚಪಾತಿಯನ್ನು ತುಂಬಾ ತೆಳ್ಳಗೆ ಹಾಗೆಯೇ ಅಷ್ಟೇ ಮೆದುವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಅಡಿಗೆ ಫಸ್ಟ್ ಟೈಮ್ ಕಲಿಯುವವರಿಗೆ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು. ಹಾಗೆ ಏನೇ ಟ್ರೈ ಮಾಡಿದ್ರು ಚಪಾತಿ ಮೆತ್ತಗೆ ತೆಳ್ಳಗೆ ಬರಲ್ಲ ಅನ್ನೋರಿಗೆ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಪೇಪರ್ ಥರ ತೆಳ್ಳಗಿನ ಚಪಾತಿಯನ್ನು ಮಾಡಲಿಕ್ಕೆ ನಾನಿವತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಆಶೀರ್ವಾದವ್ರದ್ದು ಗೋಧಿ ಹಿಟ್ಟು. ತುಂಬಾ ನೈಸ್ ಇರುತ್ತೆ ಈ ಪೌಡರ್, ಮತ್ತು ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ತುಂಬಾ ತೆಳ್ಳಗೆ ಬರಲಿಕ್ಕೆ ಇದಕ್ಕೊಂದು 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಅರ್ಧ ಕಪ್ಪಷ್ಟು ಬಿಸಿ ನೀರು, ಉಗುರು ಬೆಚ್ಚಗಿಂತ ಜಾಸ್ತಿ ಬಿಸಿ ಇರುವ ನೀರು, ಇದರಿಂದ ಚಪಾತಿ ತುಂಬಾ ಮೆತ್ತಗಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಕೋಕೋನಟ್ ಆಯಿಲ್, ಕುಕ್ಕಿಂಗ್ ಆಯಿಲ್, ಇದಿಷ್ಟೇ ಬೇಕಾಗಿರೋದು. ಮೊದಲು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಈ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1 ಕಪ್ಪಷ್ಟು ಗೋಧಿ ಹಿಟ್ಟಿತ್ತು. ಇವಾಗ 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ಮೊದಲು ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸರಿಯಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಮೈದಾ ಹಿಟ್ಟು ಹಾಕಿದ್ದೀವಲ್ವ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ನೀರು ಹಾಕ್ತಾ ಕಲಿಸ್ತಾ ಹೋಗಬೇಕು. ಎಲ್ಲ ನೀರು ಒಟ್ಟಿಗೆ ಹಾಕೊಳ್ಳೋದು ಬೇಡ. ಒಂದು ಸ್ವಲ್ಪ ಇಡ್ತಾ ಇದ್ದೇನೆ. ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಮೊದಲು ಹಿಟ್ಟು ಒದ್ದೆ ಆಗಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಾಡ್ಕೊಳ್ಳಿ, ಸ್ಪೂನಿಂದೆಲ್ಲ ಮಾಡೋಕ್ಕೆ ಹೋಗೋದು ಬೇಡ, ಸರಿ ಬರಲ್ಲ. ನೋಡಿ, ಮೊದಲಿಗೆ ಹಿಟ್ಟು ಈ ಥರ ಒದ್ದೆ ಆಗಬೇಕು. ಆವಾಗಲೇ ನಮಗೆ ನೆಕ್ಸ್ಟ್ ಚಪಾತಿ ಹಿಟ್ಟು ಕಲಿಸೋಕೆ ತುಂಬಾ ಚೆನ್ನಾಗಾಗೋದು. ಇವಾಗ ಉಳಿದಿರುವ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೇನೆ. ಬಟ್ ನೀರು ನೋಡ್ಕೊಂಡು ಹಾಕೊಳ್ಳಿ, ತುಂಬ ಮೆತ್ತಗಾಗಬಾರ್ದು ಹಿಟ್ಟು. ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಬೇಕೀಗ. ನೋಡಿ, ಈ ಥರ ಮೆತ್ತಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒತ್ಬಿಟ್ಟು ನಾದ್ಕೋಬೇಕು. ಸರಿಯಾಗಿ ಅಂದರೆ ಈ ಥರ ಅಂಟು ಥರ ಆಗಬೇಕು. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಒಂದು ವೇಳೆ ಇದಕ್ಕಿಂತ ಗಟ್ಟಿಯಾಯಿತು ಅಂತಂದರೆ ಚೂರು ನೀರು ಹಾಕೊಳ್ಳಿ. ತೆಳ್ಳಗಾಯಿತು ಅಂತಂದರೆ ಒಂಚೂರು ಒಣ ಹಿಟ್ಟನ್ನು ಹಾಕೋಬಹುದು. ಇವಾಗ ಫೈನಲ್ ಆಗಿದ್ದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕೊತಾ ಇದ್ದೇನೆ. ಇದರಿಂದ ನಮಗೆ ಲಟ್ಟಿಸ್ಕೊಳ್ಳುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಚಪಾತಿ ತುಂಬಾ ಮೆತ್ತಗಾಗಿ ಬರುತ್ತೆ. ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ಥರ ಕಲಿಸ್ಕೋಬೇಕು. ನೋಡಿ, ಆಲ್ಮೋಸ್ಟು ತೆಳುವಾಗಿರುವಂಥ ಚಪಾತಿಗೆ ಹಿಟ್ಟು ರೆಡಿಯಾಗಿದೆ. ಪರ್ಫೆಕ್ಟಾಗಿ ಬಂದಿದೆ. ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂತ. ಇಷ್ಟು ಮೆತ್ತಗಾದರೆ ಹಿಟ್ಟು ಇದನ್ನ ನೆನೆ ಇಡುವಂಥ ಅವಶ್ಯಕತೆ ಇಲ್ಲ. ನಾವು ನೋಡಿ, ಈ ಥರ ರಬ್ಬರ್ ಥರ ಆದರೆ ನೆನೆ ಇಡುವಂಥ ಅವಶ್ಯಕತೆ ಇಲ್ಲ. ನಾವು ಆವಾಗಲೇ ತೆಗೆದ್ಬಿಟ್ಟು ಚಪಾತಿನ ಮಾಡ್ಕೋಬೋದು. ತುಂಬ ದೊಡ್ಡ ಉಂಡೆ ಬೇಡ, ಯಾಕಂತಂದರೆ ತೆಳ್ಳಗೆ ಮಾಡ್ಕೊತೀವಿ ಚಪಾತಿ. ಆದ್ದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನೇ ಮಾಡ್ಕೊಳ್ಳೋಣ. ಕೈಯಿಂದ ಚೂರು ರೌಂಡಾಗಿ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟಿಗೆ ಕೋಟ್ ಮಾಡ್ಕೋಬೇಕು. ಇವಾಗ ನಿಧಾನಕ್ಕೆ ರೌಂಡ್ ಶೇಪಲ್ಲಿ ನಾವಿದನ್ನ ಲಟ್ಟಿಸ್ಕೊತ ಬರಬೇಕು. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ, ಯಾವಾಗಲೂ ಅಷ್ಟೇ ಚಪಾತಿ ಲಟ್ಟಿಸುವಾಗ ಸರ್ಕ್ಯುಲರ್ ಮೋಷನಲ್ಲಿ ಲಟ್ಟಿಸ್ತಾ ಬರಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ತುಂಬ ಪ್ರೆಷರ್ ಹಾಕಿ ನೀವು ಲಟ್ಟಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಸ್ವಲ್ಪ ಒಣ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ತೆಳ್ಳಗೆ ಚಪಾತಿಯನ್ನು ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಡ್ರೈ ಇರಬೇಕಾಗುತ್ತೆ. ಹಾಗಂತ ಜಾಸ್ತಿ ಹಾಕೋಬೇಡಿ ಒಣ ಹಿಟ್ಟನ್ನು, ಯಾಕಂತಂದರೆ ಚಪಾತಿ ಗಟ್ಟಿ ಆಗುತ್ತೆ. ನೋಡಿ, ಈ ಥರ ತುಂಬಾ ತೆಳ್ಳಗೆ, ಎಷ್ಟು ತೆಳ್ಳಗಾಗುತ್ತೆ ನಮಗೆ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಈ ಥರ ನೋಡಿ, ಗೊತ್ತಾಗ್ತಿದೆಯಾ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಹೀಗೆ ಎಲ್ಲ ಚಪಾತಿನ ಲಟ್ಟಿಸ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಚಪಾತಿನ ಕಾಯಿಸ್ಲಿಕ್ಕೆ ಅದನ್ನ ಫಸ್ಟ್ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಈ ಥರ ಸವರ್ಕೋಬೇಕು. ಈಗ ಚಪಾತಿನ ಹಾಕ್ಕೊಂಡು ಮೇಲ್ಗಡೆಯಿಂದ ಬೇಕಾದರೆ ಇನ್ನೊಂದು ರೌಂಡ್ ಸ್ವಲ್ಪ ಆಯಿಲನ್ನು ಈ ಥರ ಕೋಟ್ ಮಾಡ್ಕೋಬೇಕು. ಕೋಟ್ ಮಾಡಿಕೊಂಡು ಉರಿನ ಹೈ ಫ್ಲೇಮ್ ಇದ್ರೂ ತೊಂದರೆ ಇಲ್ಲ, ಮೀಡಿಯಮ್ ಫ್ಲೇಮ್ ಇದ್ರೂ ತೊಂದರೆ ಇಲ್ಲ. ಬಟ್ ಒಂದು ಸೈಡ್ ಜಾಸ್ತಿ ಕಾಯಲಿಕ್ಕೆ ಬಿಡಬಾರ್ದು, ಗಟ್ಟಿಯಾಗಿ ಹೋಗುತ್ತೆ. ಅವಾಗವಾಗ ಈ ಥರ ಮಗುಚಿ ಹಾಕ್ತಾ ಎರಡೂ ಕಡೆನೂ ಕಾಯೋ ತನಕ ಬಿಟ್ಬಿಟ್ಟು ಅದಾದ ನಂತರ ತೆಗಿಬೇಕು. ನೋಡಿ, ನೀಟಾಗಿ ಕಾಯ್ತಾ ಇದೆ. ತುಂಬ ಹೊತ್ತು ಒಂದೇ ಸೈಡ್ ಬಿಡಬೇಡಿ, ಯಾಕಂತಂದರೆ ಒಂದು ಸೈಡ್ ಜಾಸ್ತಿ ಕಾದರೆ ಕೂಡ ನಿಮಗೆ ಚಪಾತಿ ಆಮೇಲೆ ಚಪಾತಿ ಹೋಗಿ ರೊಟ್ಟಿ ಥರ ಆಗುತ್ತೆ. ಪರ್ಫೆಕ್ಟಾಗಿ ನೀಟಾಗಿ ಕಾಯ್ತಾ ಇದೆ. ತುಂಬ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ತೆಳ್ಳಗಿನ ಚಪಾತಿ ಆಗಿರೋದ್ರಿಂದ ತುಂಬ ಬೇಗ ಕಾಯುತ್ತೆ ಕೂಡ. ಎರಡು ಸೈಡನ್ನು ನೀಟಾಗಿ ಕಾಯಿಸ್ತಾ ಇದ್ದೇನೆ.
ಇಷ್ಟೇ ನೀಟಾಗಿ ಕಾಯಿಸ್ಕೊಂಡು ಇವಾಗ ನಾವು ಇದನ್ನ ತೆಗೆದ್ಬಿಡ್ಬೋದು. ನೋಡಿ, ಮೆತ್ತಗಿರುವಂತಹ ತೆಳ್ಳಗಿರುವಂಥ ಚಪಾತಿ ರೆಡಿ ಆಗಿದೆ. ಇಷ್ಟೇ ತೆಳುವಾಗಿರುವಂಥ, ಪೇಪರ್ಗಿಂತನೂ ತೆಳ್ಳಗೇ ಬಂದಿದೆ ಅಂತ ಹೇಳ್ಬೋದು. ಆ ಥರ ಸೂಪರ್ ಆಗಿರುವಂಥ, ತುಂಬಾ ಮೆತ್ತಗಾಗಿರುವಂಥ ಹೂವಿನ ಥರದ ಚಪಾತಿ ರೆಡಿಯಾಗಿದೆ. ಯಾವುದಾದ್ರೂ ಪಲ್ಯ ಇರ್ಬೋದು, ಚಟ್ನಿ ಪುಡಿ ಇರ್ಬೋದು, ತುಪ್ಪ ಇರ್ಬೋದು, ಸಾಗಿರ್ಬೋದು, ಸಾಂಬಾರು ಇರ್ಬೋದು, ಯಾವುದ್ರ ಜೊತೆ ಬೇಕಾದ್ರೂ ಇದನ್ನ ತಿನ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಮಾಡೋದಕ್ಕೆ ಕೂಡ ತುಂಬಾ ಸುಲಭವಾಗಿದೆ. ಈ ರೆಸಿಪಿನ ಒಂದ್ಸರಿ ಮಿಸ್ ಮಾಡಿದೆ, ಟ್ರೈ ಮಾಡಿ. ಖಂಡಿತವಾಗ್ಲೂ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಯಾವ ಥರ ಬಂದಿದೆ ಅಂತ. ಹಾಗೆಯೇ ಬೇರೆ ಬೇರೆ ಥರದ ಒಳ್ಳೊಳ್ಳೆಯ ಚಪಾತಿ ರೆಸಿಪಿಗಳು ನನ್ನ ಚಾನೆಲ್ನಲ್ಲಿ ಬೇಕಾದಷ್ಟಿದೆ. ಎಲ್ಲದನ್ನು ನೋಡಿ ಬೇರೆ ಬೇರೆ ಥರದ ಚಪಾತಿಯನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.